ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಕ್ಯಾಂಟರ್ಗೆ ಆಟೋ ಟಚ್ ಆಗಿದ್ದಕ್ಕೆ ಗಲಾಟೆ ಆಗಿದೆ. ಜಗಳ ಬಿಡಿಸೋದಕ್ಕೆ ಬಂದ ಜನರ ಮೇಲೆನೆ ಚಾಕುವಿನಿಂದ ಅಟ್ಯಾಕ್ ಮಾಡಲಾಗಿದೆ. ಸ್ಥಳೀಯರ ಮೇಲೆ ದಾಳಿ ಮಾಡಿ ತಪ್ಪಿಸಿಕೊಳ್ಳೋದಕ್ಕೆ ಯತ್ನಿಸಿದ್ದಾರೆ. ಹಲ್ಲೆ ಮಾಡಿದವರನ್ನ ಹಿಡಿದು ಗೂಸಾ ಕೊಟ್ಟಂತ ಸ್ಥಳೀಯರು, ಬಳಿಕ ಪೊಲೀಸರಿಗೆ ಒಪ್ಪಿಸಿದಂತ ಗುಂಗ್ರಾಲ್ ಗ್ರಾಮಸ್ಥರು. 5 ಯುವಕರಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಕುಡಿದು ಆಟೋದಲ್ಲಿ ಬಂದಿದ್ದ ಮೂವರಿಂದ ಗಲಾಟೆ ಮಾಡಲಾಗಿದೆ. ಇಟ್ಟಿಗೆ ಗೂಡಿನ ಜಿತೇಂದ್ರ, ಗುರುರಾಜ್, ರಾಹುಲ್ನಿಂದ ಈ ಕೃತ್ಯವನ್ನ ಎಸಗಲಾಗಿದೆ. ಇನ್ನು ಜಗಳ ಬಿಡಿಸೋದಕ್ಕೆ ಹೋದ್ರೆ ಅವ್ರ ಮೇಲೇನೆ ಹಲ್ಲೆ ಮಾಡಿದ್ದಾರೆ, ಅಲ್ಲಿದ್ದಂತ ಗ್ರಾಮಸ್ಥರ ಮೇಲೆ. ಸದ್ಯ ತಪ್ಪಿಸ್ಕೊಳ್ಳೋದಕ್ಕೆ ಯತ್ನಿಸಿದಂತ ಈ ಗ್ಯಾಂಗ್ ಅನ್ನ ಅಲ್ಲಿದ್ದಂತ ಸ್ಥಳೀಯರೇ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇಟ್ಟಿಗೆ ಗೂಡಿನ ಜಿತೇಂದ್ರ, ಗುರುರಾಜ್, ರಾಹುಲ್ ಹಲ್ಲೆ ಮಾಡಿದವರು. ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಈ ಗ್ಯಾಂಗ್ ಏನಿದೆ ಹಲ್ಲೆ ಮಾಡಿದೆ, ಮನ ಬಂದಿತ್ತೆ, ಅಲ್ಲಿದ್ದಂಥವ್ರ ಮೇಲೆ ಚಾಕು ಇರ್ತಿದ್ದಾರೆ. ಸದ್ಯ ಗಾಯಗೊಂಡವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಈ ರೀತಿ ಗಲಾಟೆ ಮಾಡಿದವ್ರನ್ನ, ಹಲ್ಲೆ ಮಾಡಿದವ್ರನ್ನ ಅಲ್ಲೇ ಇದ್ದಂಥ ಗ್ರಾಮಸ್ಥರೆಲ್ಲರೂ ಕೂಡ ಹಿಡಿದು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬಟ್ ಇಂಥ ಬೆಳವಣಿಗೆಗಳು, ಘಟನೆಗಳೇನಿದ್ದಾವೆ ನಿಜಕ್ಕೂ ಕೂಡ ಆತಂಕಕಾರಿ ಅಂತಾನೆ ಹೇಳ್ಬೋದು. ಮೈಸೂರು ಅಂತ ಬಂದಾಗ ಶಾಂತಿ ನಗರ, ಅದು ಅಂದರೆ ಪೀಸ್ಫುಲ್ ಅನ್ನುವಂಥ ಒಂದು ಜಿಲ್ಲೆ. ಬಟ್ ಅಂಥ ಜಿಲ್ಲೆಯಲ್ಲಿ ಆಗುವಂಥ ಈ ಘಟನೆಗಳೇನಿದ್ದಾವೆ ಒಂದು ರೀತಿ ಹೆಸರು ಕೆಡಿಸುವಂಥ ಘಟನೆಗಳು.